ತಂತ್ರಗಾರಿಕೆ, ಚುನಾವಣಾ ತಂತ್ರಗಾರಿಕೆ ಮಾಡಬೇಕು. ಆ ತಂತ್ರಗಾರಿಕೆಯನ್ನು ನಾವೇ ಮಾಡೋರಿದ್ದೀರಿ. ಮತ್ತು ಈ ರಾಮ್ಜಿ ಅಡ್ವರ್ಟೈಸ್ಮೆಂಟ್ ಏನು ಬಂದಿದೆ, ನಾವು ಕಾಂಗ್ರೆಸ್ ರೀತಿ ಜನರ ತೆರಿಗೆ ಹಣದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಪಾರ್ಟಿಯಿಂದ ತೆರಿಗೆ ಕೊಟ್ಟಿದ್ದೀವಿ. ನಾವು ಸರ್ಕಾರದ ವತಿಯಿಂದ ಕೊಡಬಹುದಾಗಿತ್ತು, ಆದರೆ ಪಾರ್ಟಿ ವತಿಯಿಂದ ಕೊಟ್ಟಿದ್ದೀವಿ. ನಾವು ಕೇಂದ್ರ ಸರ್ಕಾರದ ವತಿಯಿಂದನೂ ಕೊಡ್ಬೋದಾಯಿತು. ಅದನ್ನು ಜನಗಳ ತೆರಿಗೆ ಹಣವನ್ನು ಪೋಲ್ ಮಾಡಿ ಕಾಂಗ್ರೆಸ್ ಅವರು ಕೊಟ್ಟಿತ್ತು. ನಾವೀಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದೀರಿ. ಅದಕ್ಕೇನೋ ಕಾಮೆಂಟ್ಗಳೇನೋ ಮಾಡ್ತಾ ಇದ್ದಾರಂತೆ, ಗಾಂಧೀಜಿ ಅಹಿಂಸಾವಾದಿ ಅಂತ. ಹೌದು, ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದರು. ಮಾಡಿದ್ರ? ಹೆಂಡ ಕೂಡಿಸ್ಬೇಡ್ರಿ ಅಂದ್ರೆ ಊರೂರಿಗೂ ಹೆಂಡದ ಅಂಗಡಿ ಓಪನ್ ಮಾಡಿದ್ರ, ಅದರಲ್ಲಿ 6,000 ಕೋಟಿ ಲೂಟಿ ಹೊಡೆದಿದ್ದೀರ. ಮಾಡಿದ್ರ? ಜನಗಳಿಗೆ ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟರು, ಆದರೆ ಅದನ್ನು ನಡೆಸಿಲ್ಲ. ನೀವು ಆ ಬಿಲ್ಲನ್ನೇ ವ್ಯತ್ಯಾಸ ಮಾಡೋಕ್ಕೆ ಹೊರಟಿದ್ದೀರಾ ನೀವು. ಅದರಿಂದ ಗಾಂಧೀಜಿಯವರ ಬಗ್ಗೆ ಹೇಳೋವಂಥ ನೈತಿಕ ಅಧಿಕಾರ ನೀವು ಕಳ್ಕೊಂಬಿಟ್ಟಿದ್ದೀರಾ. ಯಾಕಂದರೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಗಾಂಧೀಜಿ. ಇಡೀ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಗಾಂಧೀಜಿ ಮೇಲೆ ನಡಿಬೇಕಾಯಿತು. ಅಥವಾ ಗಾಂಧೀಜಿ ನಂಬಿರ್ತಕ್ಕಂಥ ರಾಮ್ ಅಂತ ಹೇಳ್ತಾ ಇದ್ರು, ರಘುಪತಿ ರಾಘವ ರಾಜಾ ರಾಮ್ ಅಂತ ಹೇಳ್ತಾ ಇದ್ರು, ಅವರ ಹೆಸರು ಮೇಲೆ ಹೋಗ್ಬೇಕಾಯ್ತು. ಆದರೆ ನೀವು 470 ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ನಿಮ್ಮ ಕುಟುಂಬದ ಎಲ್ಲರ ಹೆಸರು, ನೆಕ್ಸ್ಟ್ ರಾಹುಲ್ ಗಾಂಧಿನೂ ಶುರು ಮಾಡ್ಕೊಂತೀರ, ಪ್ರಿಯಾಂಕಾ ಗಾಂಧಿನೂ ಶುರು ಮಾಡ್ಕೊಂತೀರ. ಅಂದ್ರೆ ನಿರಂತರವಾಗಿ ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದ ಹೆಸರಿದೆ. ಏನು ಕಾರಣ? ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಪ್ರೀತಿ ಅಂತೀರಲ್ಲ, ಎಲ್ಲಿಟ್ಟಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ ಅಂದಿದ್ದೀರಲ್ಲ, ಇನ್ನು 470 ಇಟ್ಟಿದ್ದೀರಲ್ಲ ಹೆಸರು. ಆ 470 ಗಾಂಧೀಜಿ ಹೆಸರು ಹಾಕಿರಲಿಲ್ಲ, ಅಂಬೇಡ್ಕರ್ ಅವರ ಹೆಸರು ಹಾಕಿರಲಿಲ್ಲ, ನಿಮ್ಮ ಮನೆ ತಂದೆ ಹೆಸರು ಹಾಕಿಟ್ಕೊಂಡ್ರಿ. ಅದರಿಂದ ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾ ಇದ್ರು. ಯಾಕಂದ್ರೆ ಗಾಂಧಿ ಹೆಸರು ಇಟ್ಕೊಂಡು ಬೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರು ಇಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ತರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು ಬಿಜೆಪಿ ಕೊಟ್ಟಿದೆ. ಅದರಲ್ಲಿ ಏನೂ ತಪ್ಪಿಲ್ಲ.